20ನೇ ಪ್ರಶ್ನೆ, ಭಾರತದ ಭೂಬಳಕೆಯ ಪ್ರಕಾರಗಳು ಯಾವುವು ಅಂತ ಕೇಳಿದರೆ, ಯಾವ ರೀತಿಯಲ್ಲಿ ಭಾರತದ ಭೂಮಿಯನ್ನ ಬಳಕೆ ಮಾಡಲಾಗಿದೆ ಅಂತ ಕೇಳಿದ್ದಾರೆ ಮಕ್ಕಳು. ಓಕೆ, ಸೊ ಮೊದಲನೇದಾಗಿ ನಿವ್ವಳ ಸಾಗುವಳಿ ಕ್ಷೇತ್ರ. ನಿವ್ವಳ ಸಾಗುವಳಿ ಅಂತಂದ್ರೆ, ಭಾರತವು ನಿಮ್ಗೆ ಮೊದಲೇ ಗೊತ್ತಿರೋ ಹಾಗೆ ಕೃಷಿ ಪ್ರಧಾನ ರಾಷ್ಟ್ರವಾಗಿದೆ ಅಲ್ವಾ. ಸೊ ಭಾರತದಲ್ಲಿ ಅತಿ ಹೆಚ್ಚು ಭೂಮಿಯನ್ನ ಸಾಗುವಳಿ ಮಾಡಲಾಗತ್ತೆ. ಪ್ರಪಂಚದಲ್ಲಿ USA ನಂತರ ಭಾರತ ಭೂಮಿಯ ಸಾಗುವಳಿಯಲ್ಲಿ 2ನೇ ಸ್ಥಾನದಲ್ಲಿ ಇದೆ ಮಕ್ಕಳೇ. ಓಕೆ, ಸೊ ಇದರಲ್ಲಿ 60% ಬಂದಿರೋದು ನಮ್ಮ ಪಂಜಾಬ್, ಹರಿಯಾಣ, ಪಶ್ಚಿಮ ಬಂಗಾಳ ರಾಜ್ಯಗಳಿಂದ. ಪಶ್ಚಿಮ ಬಂಗಾಳ ರಾಜ್ಯಗಳು 60% ಕಾಂಟ್ರಿಬ್ಯೂಷನ್ ಅನ್ನ ಇದರಲ್ಲಿ ಮಾಡ್ತವೆ. ಓಕೆ, ಸೊ ಇದರ ಜೊತೆಗೆ UP, ಬಿಹಾರ್ ಕೂಡ ಬರುತ್ತೆ. ಸೊ ಈ ಎಲ್ಲ ರಾಜ್ಯಗಳು 60% ಕಾಂಟ್ರಿಬ್ಯೂಷನ್ ಅನ್ನ ಕೊಡ್ತಾ ಇದ್ದಾವೆ. ಎರಡನೇದಾಗಿ ಅರಣ್ಯ ಪ್ರದೇಶ. ಸೊ ಅರಣ್ಯ ಪ್ರದೇಶ ಅಂತಂದ್ರೆ ಭೂಮಿಯನ್ನ ಯಾವ ರೀತಿ ಬಳಕೆ ಮಾಡಲಾಗಿದೆ, ಅರಣ್ಯಗಳಿಗೆ ಕೂಡ ಬಳಕೆಯನ್ನ ಮಾಡಲಾಗಿದೆ. ಅಕಾರ್ಡಿಂಗ್ ಟು ಸರ್ವೆ ಪ್ರಕಾರ ಭಾರತದಲ್ಲಿ 1951ರಲ್ಲಿ 16.2% ಇದ್ದಂತಹ ಅರಣ್ಯ ಭೂಮಿಯು ಇವಾಗ ಎಷ್ಟಿದೆ, 21.7% ಇದೆ. 71% ಇದೆ. ಓಕೆನಾ. ಸೊ ಇದನ್ನ 33% ಮಾಡಬೇಕು ಅನ್ನೋದು ಅರಣ್ಯ ಪ್ರಾಧಿಕಾರದ ಒಂದು ಉದ್ದೇಶ. ಅದಕ್ಕೋಸ್ಕರ ಹೆಚ್ಚು ಅರಣ್ಯಗಳನ್ನ, ಮರಗಿಡಗಳನ್ನ ಬೆಳೆಸೋದಿಕ್ಕೆ ಉತ್ತೇಜನವನ್ನ ನೀಡಲಾಗತ್ತೆ ಸರ್ಕಾರದಿಂದ. ಓಕೆ, ಸೊ ಇಲ್ಲಿ ಸ್ಥಳಾಂತರ ಬೇಸಾಯದಿಂದಾಗಿ ಕೆಲವೊಂದು ಅರಣ್ಯ ಪ್ರದೇಶಗಳು ನಾಶವಾಗ್ತಾ ಇರೋದನ್ನ ನೋಡಿ ಸ್ಥಳಾಂತರ ಬೇಸಾಯವನ್ನ ಇವಾಗ ನಿಷೇಧಿಸಲಾಗಿದೆ. ನೆಕ್ಸ್ಟ್, ಮೂರನೆಯದಾಗಿ ವ್ಯವಸಾಯೇತರ ಭೂಬಳಕೆ. ವ್ಯವಸಾಯವನ್ನ ಬಿಟ್ಟು ಇತರ ಉದ್ದೇಶಗಳಿಗಾಗಿ ಕಟ್ಟಡಗಳನ್ನ ಕಟ್ಟುವುದು, ಡ್ಯಾಮ್ಗಳನ್ನ ಕಟ್ಟುವುದು. ಓಕೆ, ಸೊ ಈ ತರ ಉದ್ದೇಶಗಳಿಗಾಗಿ ಭೂಮಿಯನ್ನ ಬಳಸಿಕೊಳ್ಳುವುದನ್ನ, ರೋಡ್ಸ್ಗಳನ್ನ, ರಸ್ತೆಗಳನ್ನ ನಿರ್ಮಾಣ ಮಾಡುವುದು, ಇವೆಲ್ಲ ಏನು ಇತರ ವ್ಯವಸಾಯೇತರ ಭೂಬಳಕೆಗಳು. ನಾಲ್ಕನೇದಾಗಿ ಬೀಳು ಭೂಮಿ. ಓಕೆ, ಸೊ ಬೀಳು ಭೂಮಿ ಅಂತಂದ್ರೆ ಈ ಬೀಳು ಭೂಮಿಯನ್ನು ಕೂಡ ಕೃಷಿಯ ಉದ್ದೇಶಗಳಿಗೆ ಹೆಚ್ಚಾಗಿ ಬಳಸಲಾಗ್ತಾ ಇದೆ. ಯಾಕೆ ಅಂತಂದ್ರೆ ಭಾರತ ಕೃಷಿ ಪ್ರಧಾನ ದೇಶವಾಗಿರುವುದರಿಂದ ಅತಿ ಹೆಚ್ಚು ಜನರು ಕೃಷಿಯ ಮೇಲೆ ಅವಲಂಬಿತರಾಗಿದ್ದಾರೆ. ಸೊ ಕೃಷಿಗೆ ಉತ್ತೇಜನ ನೀಡುವುದಕ್ಕಾಗಿ ಈ ಬೀಳು ಭೂಮಿಯನ್ನು ಕೂಡ ಕೃಷಿ ವಿತ್ ಟೆಕ್ನಾಲಜಿ ಅಥವಾ ತಂತ್ರಜ್ಞಾನದ ಸಹಾಯದಿಂದ ಕೃಷಿಗೆ ಇದನ್ನು ಉಪಯೋಗ ಮಾಡಿಕೊಳ್ಳಲಾಗತ್ತೆ. ಐದನೇದಾಗಿ ಹುಲ್ಲುಗಾವಲು ಪ್ರದೇಶ. ಓಕೆ, ಸೊ ಹಿಮಾಚಲ್ ಪ್ರದೇಶ್, ಭಾರತದಲ್ಲಿ ಹಿಮಾಚಲ ಪ್ರದೇಶವು ಅತಿ ಹೆಚ್ಚು ಹುಲ್ಲುಗಾವಲುಗಳ ಪ್ರದೇಶವನ್ನ ಹೊಂದಿದೆ. ಹಿಮಾಚಲ ಪ್ರದೇಶ. ಓಕೆ, ಸೊ ಅತಿ ಕಡಿಮೆ ಹುಲ್ಲುಗಾವಲು ಇರುವುದು ಅಂತಂದ್ರೆ ಪಂಜಾಬ್. ಅತಿ ಕಡಿಮೆ ಹುಲ್ಲುಗಾವಲು ಹೊಂದಿರುವ ರಾಜ್ಯ ಅಂತಂದ್ರೆ ಪಂಜಾಬ್ ಮತ್ತು ಹರಿಯಾಣ. ಓಕೆ, ಸೊ ಇದು ಹುಲ್ಲುಗಾವಲು ಪ್ರದೇಶ. ಇದು ಕೂಡ ಭೂಬಳಕೆಯ ಒಂದು ಪ್ರಕಾರ ಅಲ್ವಾ ಮಕ್ಕಳೇ. ಸೊ ಈ ಹುಲ್ಲುಗಳನ್ನ ಕೃಷಿ ಚಟುವಟಿಕೆಗಳಿಗೆ ಮತ್ತೆ ಬಳಸಲಾಗತ್ತೆ. ಸೊ ಹುಲ್ಲುಗಾವಲುಗಳನ್ನ ಬೆಳೆಸುವುದು ಅಥವಾ ಉತ್ತೇಜನ ನೀಡುವುದು ಯಾಕೆ ಅಂತಂದ್ರೆ ಕೃಷಿಗೆ ಸಹಾಯಕವಾಗುವ ಉದ್ದೇಶದಿಂದ. ಆರನೆಯದಾಗಿ ಬಳಕೆಯಾಗದ ವ್ಯವಸಾಯ ಯೋಗ್ಯ ಭೂಮಿ. ಓಕೆ, ಬಳಕೆಯಾಗದ ವ್ಯವಸಾಯ ಯೋಗ್ಯ ಭೂಮಿ ಅಂತಂದ್ರೆ ವ್ಯವಸಾಯ ಹಿಂದೆ ಮಾಡ್ತಾ ಇದ್ದು ಆ ಮಣ್ಣಿನ ಫಲವತ್ತತೆ ಕಡಿಮೆ ಆಗಿರುವುದರಿಂದ ವ್ಯವಸಾಯಕ್ಕೆ ಯೋಗ್ಯವಲ್ಲದ ರೀತಿಯಲ್ಲಿ ಮಾರ್ಪಟ್ಟಿರೋ ಭೂಮಿಯನ್ನ ಬಳಕೆಯಾಗದ ವ್ಯವಸಾಯ ಯೋಗ್ಯ ಭೂಮಿ ಅಂತ ಕರೀತಾರೆ. ಸೊ ಇವಿಷ್ಟು ಭಾರತದ ಭೂಬಳಕೆಯ ಪ್ರಕಾರಗಳು.